ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 3 ಫೆಬ್ರವರಿ 2025ರಿಂದ 9 ಫೆಬ್ರವರಿ 2025 ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಈ ವಾರದ ಬಹಳ ವಿಶಿಷ್ಟವಾದಂತಹ ದಿನಗಳು ಅಂದ್ರೆ 3 ಫೆಬ್ರವರಿ 2025 ಕುಮಾರ ಷಷ್ಠಿ, 4 ಫೆಬ್ರವರಿ 2025 ಮಂಗಳವಾರ ಸೂರ್ಯ ಜಯಂತಿ, 5 ಫೆಬ್ರವರಿ 2025 ರಥಸಪ್ತಮಿ. ಓಂ ಸೂರ್ಯಾಯ ನಮಃ ಅಂತೇಳಿ ನದಿ ಸ್ನಾನ ಮಾಡಿ ಒಳ್ಳೆಯದು. 8 ಫೆಬ್ರವರಿ 2025 ಏಕಾದಶಿ. ಈ ವಾರದಲ್ಲಿ ಚಂದ್ರ ರೇವತಿ ನಕ್ಷತ್ರ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ಮತ್ತು ಆರಿದ್ರಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನೋಡೋಣ ಈ ವಾರ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹೇಗೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಯಾರಾದ್ರೂ ಡೇಟ್ ಆಫ್ ಬರ್ತ್ ಇಲ್ಲ ಅಂದ್ರೆ ಅಂತವ್ರು ಹಸ್ತ ಸಾಮುದ್ರಿಕಾ ಶಾಸ್ತ್ರ ಅಥವಾ ಮುಖ ಸಾಮುದ್ರಿಕಾ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈಗ ಮೇಷರಾಶಿಯಿಂದ ಮೀನರಾಶಿವರೆಗೂ ಹೇಗಿರುತ್ತೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಈಗ ಮೇಷರಾಶಿ ಇವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 3 ಫೆಬ್ರವರಿ 2025ರಿಂದ 9 ಫೆಬ್ರವರಿ 2025. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ನಿಮ್ಗೆಲ್ಲ ಟೈಮ್ ಸ್ಟ್ಯಾಂಪ್ ಎಲ್ಲ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟ್ಯಾಂಪ್ ಇದೆ. ಯಾವ ವಿಡಿಯೋ ಎಷ್ಟೆಷ್ಟು ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನೀವು ನೋಡ್ಕೋಬಹುದು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಾಧಿಪತಿ ಮಂಗಳ ಗ್ರಹ ತೃತೀಯ ಭಾವದಲ್ಲಿ, ದ್ವಿತೀಯದಲ್ಲಿ ಗುರು, ದಶಮ ಭಾವದಲ್ಲಿ ರವಿ ಸಂಚಾರ ಆಗ್ತಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಾನ, ಮಾನ, ಗೌರವ, ರೆಸ್ಪೆಕ್ಟ್ ಎಲ್ಲ ಪ್ರಾಪ್ತಿಯಾಗುತ್ತೆ. ಶತ್ರುಗಳ ಮೇಲೆ ವಿಜಯನೂ ಕೂಡ ಪ್ರಾಪ್ತಿಯಾಗುತ್ತೆ. ಕೆಲವರಿಗೆ ಕಳೆದುಕೊಂಡಂತಹ ಅಧಿಕಾರ ಕೂಡ ಈ ವಾರ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ಮೇಷರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ, ಸ್ನೇಹಿತರನ್ನ ಸಂಧಿಸ್ತೀರಿ, ಒಡವೆ ಕಾಣಿಕೆಗಳು ನಿಮಗೆ ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಕೂಡ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ಧನನಷ್ಟ, ಕಣ್ಣುಗಳ ತೊಂದರೆಗಳು ಉಂಟಾಗ್ಬೋದು, ಕುಟುಂಬದಲ್ಲಿ ದುಃಖ ಹೆಚ್ಚಾಗ್ಬೋದು, ಪತ್ನಿ ಮಕ್ಕಳು ವ್ಯಾಧಿಯಿಂದ ಬಳಲುವ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ವಾರದ ಕೊನೆ ಒಂದು ದಿನ ಭಾನುವಾರ ಮತ್ತೆ ಟೈಮ್ ಚೆನ್ನಾಗಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯದಿಂದ ಯಾರು ಬಿಸ್ನೆಸ್ ಮಾಡ್ತಾರೋ ಅವರೆಲ್ಲ ಸಕ್ಸಸ್ ಆಗ್ತಾರೆ. ಉತ್ತಮ ನೆರೆಹೊರೆ ಇರುತ್ತೆ, ಧನ ಲಾಭ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಈ ವಾರದಲ್ಲಿ ಒಟ್ಟು 4 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಭಾನುವಾರ. ಸೋಮವಾರ, ಮಂಗಳವಾರ, ಬುಧವಾರ ಆದ್ಮೇಲೆ ಗುರುವಾರ, ಶುಕ್ರವಾರ, ಶನಿವಾರ ಮೇಷರಾಶಿ ಜಾತಕರು ಸ್ವಲ್ಪ ಜಾಗ್ರತೆಯನ್ನ ವಹಿಸಬೇಕು. ಮೇಷರಾಶಿ ಜಾತಕರು ಪರಿಹಾರ ಈ ವಾರದಲ್ಲಿ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕವನ್ನ ಶಿವನಿಗೆ ಮಾಡಿಸೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ಕಾಯ್ತಾ ಇದ್ದೀರಲ್ಲ, ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 3 ಫೆಬ್ರವರಿ 2025ರಿಂದ 9 ಫೆಬ್ರವರಿ 2025 ವೃಷಭ ರಾಶಿ ಭವಿಷ್ಯ. ವೃಷಭ ರಾಶಿಗೆ ಸೂರ್ಯ ಭಾಗ್ಯಸ್ಥಾನದಲ್ಲಿ, ದಶಮ ಭಾವದಲ್ಲಿ ಶನಿ,
ಲಾಭ ಭಾವದಲ್ಲಿ ಶುಕ್ರ ಮತ್ತು ರಾಹು. ನೀವ್ ಹೆಂಗಿರ್ತೀರಾ ಈ ವಾರ? ಹೇಗಿರ್ತೀರಿ? ಎಲ್ಲಾರ ಜೊತೆಗೂ ಮಿಂಗಲ್ ಆಗ್ತೀರಿ, ಸ್ನೇಹಿತರನ್ನ ಮಾಡ್ಕೊಂತೀರಿ. ನಿಮ್ಮ ಜಾತಿ ಧರ್ಮ ಯಾವುದನ್ನು ನೋಡಲ್ಲ, ಎಲ್ಲಾರ ಜೊತೆಗೂ ಕೂಡ ಸ್ನೇಹಿತರಾಗಿ ಸೋಷಿಯಲ್ ಬೀಯಿಂಗ್ ಆಗಿ ಇರ್ತೀರಿ. ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಕೂಡ ಪ್ರಯತ್ನ ಪಟ್ಟು ಪೂರ್ಣ ಮಾಡಿಕೊಳ್ಳಲು ಬಯಸುವಿರಿ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುವ ಸಾಧ್ಯತೆ ಇದೆ. ಯಾರ್ಯಾರು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಒಳ್ಳೆ ಧನ ಲಾಭ ಆಗುತ್ತೆ. ಯಾರ್ಯಾರು MNC ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದೀರಿ, ನಿಮಗೆಲ್ಲ ಒಳ್ಳೆ ಲಾಭ. ಯಾರ್ಯಾರು ವಿದೇಶದಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ ಈ ತರ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೂ ಧನ ಲಾಭ ಆಗುತ್ತೆ. ಇನ್ನೆಲ್ಲ ಮುಸ್ಲಿಂ ಕಂಟ್ರಿಗಳಲ್ಲಿ, ಅರೇಬಿಯನ್ ಕಂಟ್ರಿಗಳಲ್ಲಿ ಕೆಲಸ ಮಾಡೋರ್ಗೂ, ದುಬೈ, ಸೌದಿ ಇಂಥ ಕಡೆ ಕೆಲಸ ಮಾಡೋರ್ಗೂ ಕೂಡ ಧನ ಲಾಭ ಈ ವಾರ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರ ತಿಳಿಸ್ತೀನಿ. ವೃಷಭ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಅನಾರೋಗ್ಯ, ಅನಾವಶ್ಯಕ ಖರ್ಚುಗಳು ಬರುವ ಸಾಧ್ಯತೆಗಳಿದೆ. ಸ್ತ್ರೀಯಿಂದ ಅಧಿಕ ಖರ್ಚಿದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನ ಬುಧವಾರ ಆದ್ರೆ ಇನ್ನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಟೈಮ್ ಚೆನ್ನಾಗಿದೆ. ಹಿರಿಯರ ಜೊತೆ ಉತ್ತಮ ಸಂಬಂಧ ಪ್ರಾಪ್ತಿಯಾಗುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಮತ್ತೆ ನಿಮಗೆ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ವೃಷಭ ರಾಶಿ ಜಾತಕರಿಗೆ ವಾರದ ಕೊನೆ 4 ದಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಈ ವಾರ ಓಂ ಶಿವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ, ಗ್ರಾಹಿ ಕರ್ಮ ಫಲದಾತಃ ಅಂತೀವಿ. ನಾವು ಮಾಡುವಂತಹ ಕರ್ಮಗಳಿಗೆ ಫಲವನ್ನ ಕೊಡುವಂತವರೇ ಗ್ರಹಗಳು. ಪ್ರಬಲ ಕರ್ಮ ಸಿದ್ಧಾಂತ ಬಹಳ ದೊಡ್ಡದಾಗಿರುತ್ತೆ. ಅದರಿಂದ ಈ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗಕ್ಕೆ ನಾನು ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನ ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಿಥುನ ರಾಶಿಯವರಿಗೆ ದಶಮ ಭಾವದಲ್ಲಿ ಶುಕ್ರ ಮತ್ತು ರಾಹು, ಜನ್ಮ ರಾಶಿಯಲ್ಲಿ ಮಂಗಳ. ಕೋಪ ಬೇಡ, ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ನಾನು ಅನ್ನುವಂಥ ಅಹಂಕಾರ ಬೇಡ. ಮನುಷ್ಯನಲ್ಲಿ ಯಾವಾಗ್ಲೂ ಕೂಡ 2 ತರ ಗುಣ ಇರುತ್ತೆ. ಕೋಪ ಮಾಡ್ಕೊಳ್ಳೋದ್ರಿಂದ ಪ್ರೀತಿ ನಾಶ ಆಗುತ್ತೆ. ನಾನು ಅಂತ ಅಹಂಕಾರ ಪಡೋದ್ರಿಂದ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಅದರಿಂದ ಬಹಳ ಎಚ್ಚರ. ಮಿಥುನ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ವಿವಾಹ ಭಾಗ್ಯ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಉತ್ತಮ ಆದಾಯ ಹೆಚ್ಚಾಗುತ್ತೆ, ದ್ರವ್ಯ ವ್ಯಾಪಾರದಿಂದ ಕೂಡ ನಿಮಗೆ ಲಾಭ ಆಗುತ್ತೆ. ಇನ್ನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಸೋಮಾರಿತನ, ಗಾಯಗಳಾಗುವಂತಹ ಸಾಧ್ಯತೆಗಳು, ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ವಾರದ ಕೊನೆಯ ದಿನ ನಿಮಗೆ ಮತ್ತೆ ಭಾಗ್ಯೋದಯ ಆಗುತ್ತೆ, ಸನ್ಮಾನಗಳಾಗುತ್ತೆ, ಎಲ್ಲ ಉತ್ತಮ ಸೌಕರ್ಯಗಳು ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಈ ವಾರದಲ್ಲಿ ಒಟ್ಟು ಮಿಥುನ ರಾಶಿಯವರಿಗೆ 4 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಭಾನುವಾರ. ಗುರುವಾರ, ಶುಕ್ರವಾರ, ಶನಿವಾರ ಎಚ್ಚರ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ದೆಲ್ಲ ಪ್ರಶ್ನೆ ಇದ್ರೆ, ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ವೀರಭದ್ರ ದೇವರ ದರ್ಶನ ಮಾಡೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅಂತ ನೀವೆಲ್ಲ ಪ್ರಶ್ನೆ ಇದ್ರೆ, ವ್ಯಯಭಾವದಲ್ಲಿ ಮಂಗಳ ಗ್ರಹ. ಅಂದ್ರೆ ಆಸೆ ಆಕಾಂಕ್ಷೆಗಳನ್ನ ಬಲವಂತವಾಗಿ ಪಡೆಯಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಅದು ಸರಿ ಇರಲ್ಲ.
ಬೆಡ್ ಕಂಫರ್ಟ್ ಅಲ್ಲಿ ಕಲಹಗಳಾಗ್ಬೋದು, ರಾತ್ರಿ ನಿದ್ದೆ ಬರದೇ ಇರ್ಬೋದು. ಕರ್ಕಾಟಕ ರಾಶಿಯವರಿಗೆ ಭಾಗ್ಯ ಭಾವದಲ್ಲಿ ಶುಕ್ರ ರಾಹು ಇರೋದ್ರಿಂದ ದೇವಿಯ ಆರಾಧನೆ, ಶಕ್ತಿ ದೇವತೆಯ ಆರಾಧನೆ, ನಿಮಗೆ ಒಳ್ಳೆ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಇಂಟರ್ನ್ಯಾಷನಲ್ ಟೂರ್ಸ್ ಯಾರು ಮಾಡ್ತೀರಿ ಈ ವಾರ, ಒಳ್ಳೆ ಯೋಗ ಅನ್ನೋದು ಉಂಟಾಗುತ್ತೆ, ಲಾಭ ಕೂಡ ನಿಮಗೆ ಉಂಟಾಗುತ್ತೆ. ಆದ್ರೆ ಕರ್ಕಾಟಕ ರಾಶಿಯವರಿಗೆ ವಾರದ ಮೊದಲು 6 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ, ಸಂತೋಷ ಹೆಚ್ಚಾಗುತ್ತೆ, ಉತ್ಸಾಹ ಹೆಚ್ಚಾಗುತ್ತೆ, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ. ಕರ್ಕಾಟಕ ರಾಶಿಯವರು ತಾವು ಮಾಡ್ತಿರುವಂತ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆದ್ರೆ ವಾರದ ಕೊನೆ ಒಂದು ದಿನ ನಿಮಗೆ ಆಯಾಸ, ತಿರುಗಾಟ ಹೆಚ್ಚಾಗುವಂಥದ್ದು. ಈ ವಾರ 6 ದಿನ ಕರ್ಕಾಟಕ ರಾಶಿಯವರಿಗೆ ಟೈಮ್ ಚೆನ್ನಾಗಿರುತ್ತೆ. ವಾರದ ಕೊನೆ ಭಾನುವಾರ ನಿಮಗೆ ಟೈಮು ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ, ಭಗವಂತ ಯಾವಾಗ್ಲೂ ಕೂಡ ಶಾಶ್ವತ. ಅದಕ್ಕೆ ಪರಮಾತ್ಮ ಈಶ್ವರನನ್ನ ಓಂ ಶಾಶ್ವತಾಯ ನಮಃ ಅನ್ನುವಂಥ ಮಂತ್ರವನ್ನ ನೀವು ಜಪ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಯಾವ ತರ ಇರುತ್ತೆ, ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ನಿಮಗೆಲ್ಲ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 3 ಫೆಬ್ರವರಿ 2025ರಿಂದ 9 ಫೆಬ್ರವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮ. ಈಗ ಸಿಂಹ ರಾಶಿಯಾಧಿಪತಿಯಾದಂಥ ಸೂರ್ಯ 6ನೇ ಮನೆಯಲ್ಲಿ, ಸಪ್ತಮದಲ್ಲಿ ಶನಿ ಮಹಾತ್ಮ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ವಿವಾಹ ಜೀವನದಿಂದ ದುಃಖ ಇರುತ್ತೆ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳಾಗ್ತಾ ಇರುತ್ತೆ. ಆದ್ರೆ ನೀವು ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳೋಕ್ಕೋಸ್ಕರ ತುಂಬಾ ಪ್ರಯತ್ನಗಳನ್ನ ಮಾಡ್ತೀರಾ. ಆದ್ರೆ ಪ್ರಯತ್ನಗಳಾಗೋದಕ್ಕೆ ತುಂಬಾ ಸಾಹಸವನ್ನ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಮಂಗಳ ಮತ್ತು ಶನಿ ಒಂದೇ ತತ್ವದಲ್ಲಿ, ವಾಯು ತತ್ವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈ ತರ ನೀವು ತುಂಬಾ ಪರಿಶ್ರಮವನ್ನ ಪಡಬೇಕು. ಆವಾಗ ನಿಮ್ಮ ಎಲ್ಲ ಡಿಸೈರ್ಸ್ ಫುಲ್ಫಿಲ್ ಆಗುತ್ತೆ, ನಿಮಗೆ ಲಾಭ ಆಗುತ್ತೆ, ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ವಾಹನ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವನ್ನ ನೀವು ತಗೋಬೇಕು. ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಮಯ ಇದು ಸಿಂಹ ರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಧನ ನಷ್ಟ ಆಗ್ಬೋದು, ಅನಾವಶ್ಯಕ ಖರ್ಚುಗಳು ಬರ್ಬೋದು, ಲಾಭವಿಲ್ಲದ ಪ್ರಯಾಣಗಳನ್ನ ನೀವು ಮಾಡ್ಬೋದು, ಎದೆನೋವು ಬರ್ಬೋದು, ಎಚ್ಚರ. ಇನ್ನು ವಾರದ ಕೊನೆ 4 ದಿನ ಸೂಪರ್ ಆಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಅಧಿಕಾರವನ್ನ ಪಡಿತೀರಿ, ಉಲ್ಲಾಸವನ್ನ ಪಡಿತೀರಿ, ಸಂತೋಷ ಹೆಚ್ಚಾಗುತ್ತೆ, ಎಲ್ಲಾ ರೀತಿಯ ಅನುಕೂಲವನ್ನ ಪಡಿತೀರಿ. ವಿವಾಹ ಭಾಗ್ಯ, ನಾನು ಯಾವಾಗಲೂ ಕೂಡ ವಿವಾಹ ಭಾಗ್ಯ ಅನ್ಬೇಕಾದ್ರೆ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಗುರುಜಿ ನೀವು ಹೇಳಿದ್ರಿ ನಮ್ಗೆ ವಿವಾಹ ಆಯ್ತು, ವಿವಾಹ ಜೀವನದಲ್ಲಿ ತೊಂದರೆ ಅಂತ ಹೇಳೋಕ್ಕಿಂತ ಮೊದಲೇ ಪ್ರಿಕಾಷನ್, ಏನದು ಪ್ರಿಕಾಷನ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ವಾ. ಅದಕ್ಕೆ ನೀವೇನ್ ಮಾಡ್ಬೇಕು, ಫಸ್ಟೇ ಇಬ್ಬರ ಜಾತಕವನ್ನ ತೋರಿಸ್ಬೇಕು, ಏನ್ ದೋಷಗಳಿದೆ ಪರಿಹಾರಗಳನ್ನ ನಾವು ಮಾಡ್ಕೊಡಕ್ಕೆ ಸಾಧ್ಯ ಆಗುತ್ತೆ. ವೈರಿಗಳ ನಿರ್ಮೂಲನೆಯನ್ನ ಗೊಳಿಸ್ತೀರಿ. ಈ ವಾರದಲ್ಲಿ ಒಟ್ಟು 4 ದಿನ ಶುಭ ಫಲಗಳು ಸಿಂಹ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರು ಏನ್ ಮಾಡ್ಬೇಕು, ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕ ಮಾಡಿಸೋದ್ರಿಂದ ಗ್ರಹಗಳಿಂದ ಉಂಟಾಗುವಂತಹ ಈ ವಾರದಲ್ಲಿ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ.
ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿ ಕಾಯ್ತಾ ಇದ್ದೀರಲ್ವಾ, ಕನ್ಯಾ ರಾಶಿಯವರು. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 3 ಫೆಬ್ರವರಿ 2025ರಿಂದ 9 ಫೆಬ್ರವರಿ 2025ರ ಕನ್ಯಾ ರಾಶಿ ಭವಿಷ್ಯ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ರೇವತಿ ನಕ್ಷತ್ರದಿಂದ ಆರಿದ್ರ ನಕ್ಷತ್ರದವರೆಗೂ ಚಂದ್ರನ ಸಂಚಾರ ಆಗುತ್ತೆ. ಕನ್ಯಾ ರಾಶ್ಯಾಧಿಪತಿ ಬುಧ 6ನೇ ಮನೆಯಲ್ಲಿ ಸಂಚಾರ. ವ್ಯಯಾಧಿಪತಿಯಾದಂತಹ ಸೂರ್ಯ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, 5ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸೂರ್ಯ ಬುಧ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು. ಆದ್ರೆ ಶನಿ ಮಹಾತ್ಮ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿಜಯ ನಿಮಗೆ ಆಗುವಂತಹ ಸಾಧ್ಯತೆಗಳು ಇದೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ವಿವಾದಗಳು, ಟೈಮ್ ಚೆನ್ನಾಗಿಲ್ಲ, ಅನಾರೋಗ್ಯ, ವಿವಾಹ ಆಗಿದ್ದರೆ ಪತ್ನಿಯ ಜೊತೆ ವಿವಾದ, ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ, ಕೋಪ ಹೆಚ್ಚಾಗ್ಬೋದು, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳಿಂದ ಬಳಲುವ ಸಾಧ್ಯತೆ ಇದೆ. ನೆಗಡಿ, ಕೆಮ್ಮು, ಹುಷಾರಾಗಿರಿ. ಸಾರ್ವಜನಿಕರಿಂದ ಅಪಮಾನ ಆಗ್ಬೋದು, ಮಕ್ಕಳ ವಿಚಾರದಲ್ಲಿ ವಿವಾದ ಆಗ್ಬೋದು ಅಥವಾ ಧನನಷ್ಟ ಆಗುವ ಸಾಧ್ಯತೆ ಇದೆ. ಆದ್ರೆ ವಾರದ ಕೊನೆಯ ಒಂದು ದಿನ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ನಿಮಗೆ ಬಹಳ ಗೌರವ, ಧೈರ್ಯ ಹೆಚ್ಚಾಗುತ್ತೆ, ಸಂತೋಷವಾಗಿರ್ತೀರಿ, ಉತ್ಸಾಹ ಕೂಡ ಹೆಚ್ಚಾಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ನಮ್ಮೆಲ್ಲ ಆತ್ಮಗಳ ತಂದೆ ಶಿವ ಪರಮಾತ್ಮ ಆಗಿದ್ದಾನೆ. ಅದಕ್ಕೆ ಓಂ ಪರಮಾತ್ಮನೇ ನಮಃ. ಜೀವಕ್ಕೆ ತಂದೆ, ಶರೀರದ ತಂದೆ ಬೇರೆ ಆದ್ರೆ ಆತ್ಮದ ತಂದೆ ಭಗವಂತ ಆಗಿರೋದ್ರಿಂದ ಈ ಮಂತ್ರ ಜಪ ಮಾಡ್ತಾ ಬಿಲ್ವ ಪತ್ರೆಯಿಂದ ಶಿವನ ಪೂಜೆ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ರಾಶ್ಯಾಧಿಪತಿಯಾದಂತಹ ಶುಕ್ರ 6ನೇ ಮನೆಯಲ್ಲಿ, ರಾಹುವಿನ ಜೊತೆ 6ನೇ ಮನೆಯಲ್ಲಿ ಸಂಚಾರ. ಚತುರ್ಥ ಭಾವದಲ್ಲಿ ಬುಧ ಮತ್ತು ರವಿ ಸಂಚಾರ. ಭಾಗ್ಯ ಭಾವದಲ್ಲಿ ಮಂಗಳ ಸಂಚಾರ. ವ್ಯಯ ಭಾವದಲ್ಲಿ ಕೇತು ಸಂಚಾರ. ತುಲಾ ರಾಶಿಯವರಿಗೆ ಉಲ್ಲಾಸ ಪಡೆಯಕ್ಕೆ ತೊಂದರೆ ಆಗ್ಬೋದು, ಬೆಡ್ ಕಂಫರ್ಟ್ ಅನ್ನೋದು ಸಿಗೋದಕ್ಕೆ ಕಷ್ಟ ಆಗ್ಬೋದು, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಕ್ಕೆ ತೊಂದರೆಗಳಾಗ್ಬೋದು, ನೀಚ ಸ್ತ್ರೀಯ ಸಹವಾಸದಿಂದ ನಿಮ್ಮ ಘನತೆಗೆ, ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು, ಸಹವಾಸ ಯಾವಾಗಲೂ ಕೂಡ ಒಳ್ಳೆಯವ್ರ ಜೊತೆ ಸ್ನೇಹ ಸಂಬಂಧಗಳನ್ನ ಮಾಡ್ಕೋಬೇಕು. ಅದರಿಂದ ನಿಮ್ಮ ಘನತೆ ಗೌರವಗಳು ಕೂಡ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಹತ್ತಿರ ಪ್ರಯಾಣಗಳನ್ನು ಮಾಡ್ತೀರಾ, ಫಲದಾಯಕವಾಗಿರುತ್ತೆ. ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭ ಪಡಿತೀರಿ. ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನ ನೀವು ಸ್ವೀಕಾರ ಮಾಡ್ತೀರಿ. ಎಲ್ಲಾ ರೀತಿಯ ಸೌಕರ್ಯಗಳನ್ನ ಪಡಿತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕೋಪ ಜಾಸ್ತಿ ಆಗುವಂಥದ್ದು. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ, ಅಥವಾ ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು, ಉದ್ವೇಗ,
ಈಗ ವಾತಾವರಣ ಚೇಂಜ್ ಆಗ್ತಿದೆ, ಕೆಮ್ಮು, ನೆಗಡಿ, ಶೀತ, ಈ ವಿಷಯದಲ್ಲಿ ಹುಷಾರಾಗಿರ್ರಿ. ಉದ್ವೇಗ ಹೆಚ್ಚಾಗ್ಬೋದು. ಅದಕ್ಕೆ ತುಲಾ ರಾಶಿ ಜಾತಕರು ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವಿಭೂತಿಯಿಂದ ಅಥವಾ ದೇವರ ದರ್ಶನ, ವೀರಭದ್ರ ಸ್ವಾಮಿಯ ದರ್ಶನ ಮಾಡೋದ್ರಿಂದ ತುಲಾ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಈ ವಾರದಲ್ಲಿ ಕಡಿಮೆ ಆಗುತ್ತೆ. ಇನ್ನು ಕಾಯ್ತಾ ಇರೋರು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಆಗ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ನಿಮ್ದೆಲ್ಲ ಪ್ರಶ್ನೆ ಇದ್ದಾಗ, ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಅಷ್ಟಮ ಭಾವದಲ್ಲಿ ಸಂಚಾರ, ಪಂಚಮದಲ್ಲಿ ಶುಕ್ರ ಮತ್ತು ರಾಹುವಿನ ಸಂಚಾರ. ಪ್ರೀತಿ ಪ್ರೇಮ ವಿಚಾರದಿಂದ ಸುಖ ಪ್ರಾಪ್ತಿ, ಉಲ್ಲಾಸವನ್ನ ಪಡಿತೀರಿ. ಶೇರ್ ಮಾರ್ಕೆಟ್ ಅಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ, ಟ್ರೇಡಿಂಗ್ ಮಾಡೋದ್ರಲ್ಲಿ ತುಂಬಾ ಬುದ್ಧಿವಂತಿಕೆಯಿಂದ ಅತಿ ಹೆಚ್ಚು ಲಾಭವನ್ನು ಕೂಡ ವೃಶ್ಚಿಕ ರಾಶಿ ಜಾತಕರು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಜೂಜಾಟ, ಕ್ಯಾಸಿನೋ, ರೇಸ್, ಹಾರ್ಸ್ ರೈಡಿಂಗ್ ಈ ತರ ವಿಚಾರಗಳಿಂದ ಧನ ಸಂಪಾದನೆ ಮಾಡುವ ಹೆಚ್ಚು ಸಾಧ್ಯತೆಗಳು ಇದೆ. ಆದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ? 6 ದಿನ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಶತ್ರುಗಳನ್ನ ನಿರ್ಮೂಲನೆಗೊಳಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ನಿಮ್ಗೆ ಯಾವುದೇ ಕಾಯಿಲೆಗಳಿದ್ರೆ ನಿವಾರಣೆ ಆಗುತ್ತೆ, ವ್ಯಾಧಿಗಳು ನಿವಾರಣೆ. ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ ಅಂತೀವಿ. ನಾವು ಎಂತ ಅನ್ನ ತಿಂತೀವೋ ಅಂತ ಆರೋಗ್ಯ ಸಿಗುತ್ತೆ. ಅದಕ್ಕೆ ಸಾತ್ವಿಕ ಆಹಾರ ಭೋಜನವನ್ನ ಸ್ವೀಕಾರ ಮಾಡಿದ್ರೆ ಒಳ್ಳೆಯದು. ಉತ್ತಮ ವಸ್ತ್ರವನ್ನ ಪಡಿತೀರಿ. ವಾಣಿಜ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ. ಆಸೆ ಪಟ್ಟ ಸ್ಥಳಗಳಿಗೆ ನಿಮಗೆ ವರ್ಗಾವಣೆ ಆಗುವ ಸಾಧ್ಯತೆ ಇದೆ. ಆದ್ರೆ ವಾರದ ಕೊನೆಯ ದಿನ ಭಾನುವಾರ ಒಂದಿನ ಟೈಮ್ ಚೆನ್ನಾಗಿರಲ್ಲ. ಅಪಮಾನ ಆಗ್ಬೋದು, ನಿಮ್ಗೇನಾದ್ರೂ ಬೇಜಾರಾಗ್ಬೋದು, ಗೌರವನ ಕಳ್ಕೋಬಹುದು. ಈ ತರ ವಾರದ ದಿನ ಮಾತ್ರ ಟೈಮ್ ಚೆನ್ನಾಗಿರಲ್ಲ. ಈ ವಾರ ಒಟ್ಟು 6 ದಿನನೂ ಕೂಡ ಟೈಮ್ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಂಗಾರೆ ವೃಶ್ಚಿಕ ರಾಶಿ ಜಾತಕರು ಈ ವಾರ ಏನು ಜಪ ಮಾಡ್ತೀರಿ? ಓಂ ಸದ್ಗುರುವೇ ನಮಃ. ಗುರುಗಳಿಗಿಂತ ಗುರು ಸದ್ಗುರು ಈಶ್ವರ. ಈಶ್ವರನ ಓಂ ಸದ್ಗುರುವೇ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ನೀವೆಲ್ಲ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಶಿವನಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 3 ಫೆಬ್ರವರಿ 2025ರಿಂದ 9 ಫೆಬ್ರವರಿ 2025ರ ಧನಸ್ಸು ರಾಶಿ ಭವಿಷ್ಯ. ರಾಷ್ಟ್ರಾಧಿಪತಿಯಾದ ಗುರು 6ನೇ ಮನೆಯಲ್ಲಿ, ಗುರುಬಲ ಇನ್ನೂ ಇಲ್ಲ ನಿಮಗೆ. ಶನಿ ಮಹಾತ್ಮ 3ನೇ ಮನೆಯಿರೋದ್ರಿಂದ ಶನಿ ಬಲ ಇರುತ್ತೆ. ಧನಸ್ಸು ರಾಶಿಯವರಿಗೆ ಧೈರ್ಯ ಹೆಚ್ಚಾಗುತ್ತೆ, ಉತ್ತಮ ನೆರೆಹೊರೆ ಇರುತ್ತೆ. ಈಗ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತ ಆಗ್ಬೋದು. ಮಾನಸಿಕವಾಗಿ ಅಸಮತೋಲನ ಉಂಟಾಗುತ್ತೆ. ಇನ್ನು ಕೆಲವರಿಗೆ ಅಂತಸ್ತು ನಷ್ಟ ಆಗುತ್ತೆ. ಇನ್ನು ಕೆಲವರಿಗೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶಾಂತಿಯುತವಾದ ಗೃಹ ಜೀವನವನ್ನ ಮಾಡ್ತೀರಿ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೋಬೇಕು. ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ರುಚಿ ರುಚಿಯಾದಂತ ಆಹಾರ ಪಾನೀಯಗಳನ್ನ ನೀವು ಧನಸ್ಸು ರಾಶಿ ಜಾತಕರು ಸ್ವೀಕಾರ ಮಾಡ್ತೀರಿ ಅನ್ನೋದು ಕಂಡು ಬರ್ತಾ ಇದೆ. ಈ ವಾರ ಒಟ್ಟು 4 ದಿನ ಧನಸ್ಸು ರಾಶಿ ಜಾತಕರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಕಾಶಿ ವಿಶ್ವನಾಥ ಅಂತೀವಿ. ಅದಕ್ಕೆ ಎಲ್ಲರೂ ಕೂಡ ಓಂ ವಿಶ್ವೇಶ್ವರಾಯ ನಮಃ. ಇಡೀ ವಿಶ್ವದಲ್ಲೇ ನಾನೇ ದೊಡ್ಡಣ್ಣ ಅನ್ಸ್ಕೊಳಕ್ ಆಗದೇ ಇಲ್ಲ ಅಲ್ವಾ? ಈಗ ನೋಡಿ, ಟೆಕ್ನಾಲಜಿ ಚೀನಾದವರು ಅಮೆರಿಕಾಗಿಂತ ಚೆನ್ನಾಗಿ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿದ ತಕ್ಷಣನೇ ಅಲ್ಲಿನ ಶೇರ್ ಮಾರ್ಕೆಟ್ ಬಿದ್ದೋಯ್ತು.
ಅದಕ್ಕೆ ಇಡೀ ವಿಶ್ವಕ್ಕೆ ತಂದೆ ಒಬ್ಬನೇ, ಅದೇ ಈಶ್ವರ, ಅವನೇ ಈಶ್ವರ. ಅದಕ್ಕೆ ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಗಂಗಾ ಜಲದಲ್ಲಿ ಸ್ನಾನ ಮಾಡಿದ್ರು ಕೂಡ ಶುಭ ಫಲ ಧನಸ್ಸು ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಕರ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಸೂರ್ಯ ಬುಧ ಅದು ಅಷ್ಟಮಾಧಿಪತಿ ಬಂದಿರೋದ್ರಿಂದ ಅನಾರೋಗ್ಯ, ಯಾವುದೇ ಕೆಲಸ ಕಾರ್ಯಗಳು ಈಡೇರಲ್ಲ ಈ ವಾರ. ಅದು ಈ ವಾರದಲ್ಲಿ 6 ದಿನ ನಿಮಗೆ ಟೈಮ್ ಚೆನ್ನಾಗಿರಲ್ಲ, ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಇನ್ನು ಕೆಲವರಿಗೆ ಹೊಟ್ಟೆ ತೊಂದರೆ ಆಗ್ಬೋದು, ಇನ್ನು ಕೆಲವರಿಗೆ ಭಯ ಆಗ್ಬೋದು ಮಾನಸಿಕವಾಗಿ. ಆದ್ರೆ ಭಯಮೇವಸ್ತಿ ಶತ್ರುಹು, ಭಯನೇ ನನ್ನ ಶತ್ರು ಅಂತ ತಿಳ್ಕೊಂಡು ಧೈರ್ಯವಾಗಿರ್ರಿ. ಧನ ನಷ್ಟ ಮಾಡ್ಕೋಬೇಡಿ, ಸ್ಥಿರವಿರಲ್ಲ ಮನಸ್ಸು. ನಿದ್ರಾಭಂಗ, ಯಾರಿಗಾದ್ರೂ ಫೋನ್ ಕೊಟ್ಟಿರ್ತೀರಾ ಅಥವಾ ಫೋನ್ ಯಾರೋ ಮಾಡ್ಬಿಡ್ತಾರೆ, ಸ್ವಿಚ್ ಆಫ್ ಮಾಡಿ ಮಲಗಬೇಕಾಗಿತ್ತು ಅನ್ಕೊಂತೀರಾ. ಅವ್ರೇನೋ ಒಂದು ವಿಚಾರ ಹೇಳಿದ ತಕ್ಷಣ ನಿದ್ದೆ ಕೆಟ್ಟೋಗ್ಬೋದು, ಎದೆಯಲ್ಲಿ ತೊಂದರೆ ಆಗುವಂಥದ್ದು. ಆದ್ರೆ ವಾರದ ಕೊನೆಯ ಒಂದು ದಿನ ಭಾನುವಾರ ತುಂಬಾ ಟೈಮ್ ಚೆನ್ನಾಗಿದೆ. ಶತ್ರುಗಳನ್ನ ಸೋಲಿಸ್ತೀರಿ, ಸಂತೋಷವಾಗಿರ್ತೀರಿ, ಉಲ್ಲಾಸವಾಗಿರ್ತೀರಿ. ಮಕರ ರಾಶಿಯವರಿಗೆ ಈ ವಾರ ಬರೀ ವಾರಕ್ಕೆ ಒಂದೇ ಒಂದು ದಿನ ಚೆನ್ನಾಗಿದೆ. ಅದಕ್ಕೋಸ್ಕರ ಭಾನುವಾರ ಒಂದಿನ ಚೆನ್ನಾಗಿದೆ, 6 ದಿನ ಟೈಮ್ ಚೆನ್ನಾಗಿಲ್ಲ. ಅದಕ್ಕೆ ಮಕರ ರಾಶಿಯವರು ದೇವರ ದೇವ ಯಾರು? ಮಹಾದೇವ. ದೇವರುಗಳು ಕೂಡ ನಮ್ಗೆ ಏನಾದ್ರು ಒಂದು ಫಲ ಕೊಡ್ಬೇಕಾದ್ರೆ ಮಹಾದೇವನ್ನ ಕೇಳಬೇಕು ಅಂತಾರೆ ಶಾಸ್ತ್ರದ ಪ್ರಕಾರ. ಅದಕ್ಕೆ ಮಹಾದೇವನ ಪ್ರಾರ್ಥನೆ ಮಾಡಿ ಓಂ ಮಹಾದೇವಾಯ ನಮಃ. ಈಶ್ವರ ಮಹಾದೇವ, ಆ ಮಹಾದೇವನ ಮಂತ್ರ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಮಕರ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನ ಕಾಯ್ತಾ ಇರೋರು ರಾಶಿ ಚಕ್ರದಲ್ಲಿ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈಗ ನಿಮ್ಮ ಜನ್ಮ ಶನಿ ಮಹಾತ್ಮ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇದ್ದಾನೆ. ದ್ವಿತೀಯದಲ್ಲಿ ಶುಕ್ರ ರಾಹು, ಧನ ಲಾಭ ಹೆಚ್ಚಾಗುವ ಸಾಧ್ಯತೆಗಳಿದೆ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಸೂಪರ್. ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ನೀವು ಧರಿಸ್ತೀರಿ. ಧನ ಪ್ರಾಪ್ತಿ ಕೂಡ ಆಗುವ ಸಾಧ್ಯತೆಗಳಿದೆ ಕುಂಭರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮಾನಸಿಕವಾಗಿ ಹಿಂಸೆ, ನಿದ್ರಾಭಂಗ. ಮಲಗಿದ್ರೆ ನಿದ್ದೆ ಬರುತ್ತೆ, ನಿದ್ದೆ ಬರಲ್ಲ, ಎದ್ರೆ ನಿದ್ದೆ ಬರುತ್ತೆ. ಅಥವಾ ಯಾರೋ ನಿದ್ರೆಯನ್ನ ಕೆಡಿಸ್ಬೋದು, ಫೋನ್ ಕೆಡಿಸ್ಬೋದು, ಸೊಳ್ಳೆ ಕಚ್ಚಬಹುದು, ಏನೇ ಒಂದು ತೊಂದರೆಗಳಾಗಿ ನಿದ್ರಾಭಂಗ ಉಂಟಾಗ್ಬೋದು. ಎದೆಯಲ್ಲಿ ತೊಂದರೆ ಆಗ್ಬೋದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ವಾಹನಗಳಿಂದ ತೊಂದರೆ ಆಗ್ಬೋದು. ಅದಕ್ಕೆ ಕುಂಭರಾಶಿ ಜಾತಕರು ವಾರದ ಕೊನೆ 4 ದಿನ ಜಾಗ್ರತೆಯನ್ನ ವಹಿಸಿ ಅಂತ ನಾನು ಹೇಳ್ತಾ, ಹಾಗಾದ್ರೆ ಗುರುಜಿ ನಾವೇನ್ ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ಗೆಲ್ಲ ಮನಸ್ಸಲ್ಲಿದ್ರೆ ಓಂ ತ್ರಿಲೋಕೇಶಾಯ ನಮಃ. 3 ಲೋಕಕ್ಕೂ ಕೂಡ ತಂದೆ ಈಶ್ವರನೇ ಒಡೆಯ. ಅದಕ್ಕೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತೀವಿ. ನಾವೆಲ್ಲ ಬಂದಿರೋರು ವಾಪಸ್ಸು ಮನೆಗೆ ಹೋಗ್ಬೇಕು. ನೀವೆಲ್ಲ ಏನ್ ಮಾಡ್ತೀರಿ? ಎಲ್ಲೇ ಆಚೆ ಆಫೀಸ್ಗೆ ಹೋಗಿದ್ರು ಯಾವಾಗ ನಾನು ಮನೆಗೆ ಹೋಗ್ತೀನೋ, ಯಾವಾಗ ನಾವು ಮನೆಗೆ ಹೋಗ್ತೀವೋ ಅನ್ನೋಂಥ ಮನಸ್ಥಿತಿ ಇರುತ್ತಲ್ಲ. ಅದಕ್ಕೆ ಎಲ್ಲರೂ ಕೂಡ ಈ ಪ್ರಪಂಚಕ್ಕೆ ಬಂದ್ಮೇಲೆ ನನಗೆ ಯಾವಾಗ ಮೋಕ್ಷ ಸಿಗುತ್ತೋ, ನಾನು ಯಾವಾಗ ಮನೆಗೆ ಹೋಗ್ತೀನೋ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕುಂಭರಾಶಿಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ ಕೊನೆ ರಾಶಿ. ರಾಶಿ ಚಕ್ರದಲ್ಲಿ 12ನೇ ರಾಶಿ ಮೀನರಾಶಿ. ಮೀನರಾಶಿ ಜಾತಕರಿಗೆ
ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 3 ಫೆಬ್ರವರಿ 2025ರಿಂದ 9 ಫೆಬ್ರವರಿ 2025ರ ಮೀನರಾಶಿ ಭವಿಷ್ಯ. ಜನ್ಮ ರಾಶಿಯಲ್ಲಿ ರಾಹು. ಮಾನಸಿಕವಾಗಿ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಯಾವುದಕ್ಕೂ ಕೂಡ ಭಯ ಪಡಬೇಡ್ರಿ. ದೇವರ ನೆನಪು ಮಾಡ್ರಿ, ಒಳ್ಳೇದಾಗೇ ಆಗುತ್ತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತ ವಿಚಾರ ತಿಳಿಸ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ ವಾಗ್ವಾದಗಳು, ಮಾತಿಗೆ ಮಾತು ಬೆಳೆಸಬೇಡಿ. ವಿವಾದ ಆಗ್ಬೋದು, ಕುಟುಂಬದಲ್ಲಿ ದುಃಖ ಉಂಟಾಗುವಂಥದ್ದು, ಹಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ, ಇನ್ನು ಕೆಲವರಿಗೆ ಸರವಾಸ ಆಗುವ ಸಾಧ್ಯತೆಗಳು ಇರುತ್ತೆ. ಕೋರ್ಟ್ ಕೇಸು, ಪೊಲೀಸ್ ಕೇಸ್ ಇರೋರು ಬಹಳ ಹುಷಾರಾಗಿರ್ರಿ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಹೆಸರುವಾಸಿಯಾಗ್ತೀರಿ. ಧನಲಾಭ ಉಂಟಾಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮೀನರಾಶಿಯವರು ವಾರದ ಕೊನೆ 4 ದಿನ ಮಾಡ್ತೀರಿ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಬಹಳ ಉತ್ತಮವಾದಂತಹ ಫಲ ಮೀನರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಮೀನರಾಶಿಯವರು ಈ ವಾರ ಏನು ಪರಿಹಾರ ಮಾಡಬೇಕು ಅಂದಾಗ, ಭಗವಂತ ನಮ್ಮ ಕಣ್ಣಿಗೆ ಕಾಣಲ್ಲ, ಆದ್ರೂ ಭಗವಂತ ಇದ್ದಾನೆ, ಶಿವ ಇದ್ದಾನೆ, ನಮ್ಮನ್ನ ಕಾಪಾಡ್ತಿದ್ದಾನೆ ಅನ್ನುವಂತಹ ಭಾವನೆ ನಮಗ್ ಬರುತ್ತೆ. ಅದಕ್ಕೆ ನಮ್ಮ ಕಣ್ಣಿಗೆ ಕಾಣದೇ ಇರೋದ್ರಿಂದ, ಈ ಕಣ್ಣಿಗೆ ಬೆಳಕಿದ್ರೆ ಮಾತ್ರ ನಾವೇನೇ ಆಗ್ಲಿ ನೋಡಕ್ ಸಾಧ್ಯ. ನಿಮ್ಮ ಒಳ ಮನಸ್ಸಿನಿಂದ ನೆನಪು ಮಾಡಿದಾಗ ಈಶ್ವರ ನಿಮ್ಮ ಕಣ್ಣೆ ಕಾಣ್ತಾನೆ. ಅದಕ್ಕೆ ಎಲ್ಲರೂ ಕೂಡ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ, ಗಂಗಾ ಜಲದಿಂದ ಅಥವಾ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಶಿವನಿಗೆ ಮಾಡಿಸೋದ್ರಿಂದ ಮೀನರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಶಾಂತಿ ಮಂತ್ರ ಹೇಳ್ತೀನಿ. ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ 1 ನಿಮಿಷ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ, ನಿಮಗೆ ಶಾಂತಿ ಸಿಗ್ಲಿ, ನಿಮ್ಗೆ ಮಂಗಳ ಆಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.